ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಹಾಗೆ ನಾನಿವತ್ತು ಬೆಳಗ್ಗಿನ ನನ್ನ ದಿನ ಹೇಗೆ ಶುರುವಾಗುತ್ತೆ ಅಂತೇಳಂದು ನಾನಿವತ್ತು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ನಾನು ಬೆಳಗ್ಗೆ 5:30 ಇಂದ 6 ಗಂಟೆ ಒಳಗೆ ನಾನು ಎದ್ದಿರ್ತೀನಿ. ಜಾಸ್ತಿ ಏನಾದರೂ ಕೆಲಸ ಇತ್ತಂದ್ರೆ 5 ಗಂಟೆ 4:15 ಹಿಂಗೆ ಎದ್ದಿರ್ತೀನಿ. ಇಲ್ಲ ಅಂದ್ರೆ 5:30 ಅಂತೂ ಖಾಯಂ 6 ಗಂಟೆ ಒಳಗಂತೂ ನಾನು ಎದ್ದಿರ್ತೀನಿ. ಎದ್ದು ನಾನು ಫಸ್ಟಿಗೆ ನಾನಲ್ಲಿ ಒಂದು ಗುಂಡಿಗೆ ನೀರು ಹಾಕ್ಕೊಂಡು ಇಟ್ಕೊಂಡಿನಿ. ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಯಾವುದ್ಯಾವುದಕ್ಕೆ ಅಂತ ಹೇಳಂದು ಆಮೇಲೆ ನಾನು ಹೇಳ್ತೀನಿ. ಆಮೇಲೆ ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ನೀರು ಇಟ್ಕೊಂಡಿರ್ತೀನಿ. ಒಂದು ಕಡೆ ನೀರು ಇಟ್ಕೊತೀನಿ, ಒಂದು ಕಡೆ ನಮ್ಗೆ ಕುಡಿಯೋದಕ್ಕೆ ನೀರು ಇಟ್ಕೊಂಡು ನಾನು ಎಲ್ಲನೂ ಕಸ ಹೊಡ್ಕೊತ ಬರ್ತೀನಿ. ರಾತ್ರಿನೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಡಿರ್ತೀವಿ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿರ್ತೀವಿ. ಅದೊಂದು ಕೆಲಸ ನಮ್ಗೆ ಭಾಳನ ಹಗರಾಗಿರ್ತೈತಿ. ಹಾಗಾಗಿ ನಾನು ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ನಾನು ನೀರು ಕಾಸೋದು, ನಮ್ಮ ಮನೆಯಲ್ಲಿ ಸ್ನಾನಕ್ಕೆ ನೀರು ಹಿಡ್ದು ಹಾಗೆ ನಾವು ಬೆಳಗ್ಗೆ ಎದ್ದು ಒಂದು ಲೋಟ ನೀರು ನನಗದು ಅಭ್ಯಾಸ ಆಗೈತೆ ನಮ್ಗೆ. ಹಾಗಾಗಿ ನಾನು ಬೆಳಗ್ಗೆ ಎದ್ದು ನೀರು ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡ್ರಿ, ಈ ಕಡೆ ರೂಮಿಗೆ ಬಂದು ನಾನು ಪೂರ್ತಿಯಾಗಿ ಬೆಡ್ಶೀಟ್ ಎಲ್ಲ ಜಾಡಿಸಿ ರಗ್ಗು ಜಾಡಿಸಿ ನಾನು ಈ ರೂಮನ್ನು ಕಸ ಹೊಡ್ಕೊಂಡು ಬರ್ತೀನಿ ಪೂರ್ತಿಯಾಗಿ ಎಲ್ಲನೂ ನಾನು. ಆಮೇಲೆ ಮತ್ತು ನಾನು ಎದ್ದ ತಕ್ಷಣ ನಾನು ಹೊರಗೆ ಹೋಗೋಂಗಿಲ್ಲ, ಯಾಕಂದ್ರೆ ನನಗೆ ಹಲ್ಲಿಗಳಂದ್ರೆ ಭಾಳ ಭಯ. ಒಂದು ಸರ್ತಿ ನಾವು ಹೊರಗೆ ಹೋದ್ರೆ ಅಲ್ಲಿ ಹೊರಗೆ ಕೆಳಗಿದ್ದು ಅಂದರೆ ನನಗೊಂಥರ ಭಯ ಆಗುತ್ತೆ. ಹಾಗಾಗಿ ನಾನು ಕತ್ಲಾಗಿತ್ತು ಅಂದ್ರೆ ನಾನು ಹೊರಗೆ ಹೋಗೋಂಗಿಲ್ಲ. ಒಂದು ಸ್ವಲ್ಪ ಇದು ಒಳಗಿಂದೆಲ್ಲ ಮುಗಿಸ್ಕೊಂಡು ಹೋಗೋ ಮಟ್ಟ ಅಂದ್ರೆ ಒಂದು ಸ್ವಲ್ಪ ಬೆಳಕು ಬಿದ್ದಿರ್ತೈತಿ. ಅವಾಗ ಹೋಗಿ ಹೊರಗಿಂದೆಲ್ಲ ಕಸ ಹೊಡ್ಕೊಂಡು ರಂಗೋಲಿ ಹಾಕೊಂಡು ಬರ್ತೀನಿ. ಅಕಸ್ಮಾತ್ ಏನಾದರೂ ಇನ್ನೂ ಜಾಸ್ತಿ ಕತ್ಲನ ಐತಿ ಅಂತ ಅಂದ್ರೆ ನಮ್ಮ ಮನೆಯವ್ರಿಗೆ ಒಂಚೂರು ಹೇಳಿದ್ರೆ ಮನೆಯವರು ಬಾಗಿಲು ಕಸ ಹೊಡೆದು ಕೊಡ್ತಾರೆ. ಆಮೇಲೆ ನಾನು ಹೊಸಲು ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗೆ ಬರ್ತೀನಿ. ಹಂಗೆ ನಾನು ಇಲ್ಲಿ ಪೂರ್ತಿ ರೂಮ್ ಮುಗಿಸ್ಕೊಂಬಂದೆ. ಆ ಕಡೆ ನಮ್ಮದು ಲ್ಯಾಟ್ರಿನು ಬಾತ್ರೂಮ್ ಐತಿ, ಅಲ್ಲಿ ಒಂದು ಸ್ವಲ್ಪ ಪ್ಯಾಸೇಜ್ ಐತಿ, ಅಲ್ಲಿ ಒಂದು ಸ್ವಲ್ಪ ನಾನು ಪೂರ್ತಿಯಾಗಿ ಕಸ ಹೊಡ್ಕೊಂಬಂದೆ. ನಾನೇನು ಮಾಡ್ತೀನಿ, ಅಲ್ಲಲ್ಲೇ ಕಸ ತುಂಬ್ಕೊತೀನಿ. ಯಾಕಂದ್ರೆ ಪೂರ್ತಿಯಾಗಿ ಎಲ್ಲನೂ ಒಂದು ಮಕ್ಕಳೇನೋ ತೊಗೊಂಡು ಹೋಗುತ್ತಾ ಅಂತ ಅಲ್ಲೆಲ್ಲೇ ಧೂಳು ಕುಂತು ಬಿಡ್ತೈತಲ್ಲ. ಹಾಗಾಗಿ ನಾನು ಅಡುಗೆ ಮನೆಗೆ ತೊಗೊಂಬಂದು ಒಂದು ಕಡೆ ದುಂಡು ಮೇಲೆ ಇಟ್ಕೊಂಡು ಆ ರೂಮಿಂದು ಮತ್ತು ಆ ಪ್ಯಾಸೇಜ್ ಐತಲ್ಲ ಅದ್ರದ್ದು ಅಷ್ಟು ತೊಗೊಂಬಂದು ಮರದಲ್ಲಿ ತುಂಬಿಕೊಂಡು ಪೂರ್ತಿಯಾಗಿ ನನ್ನ ಮಗನ ರೂಮ್ ಅದು ನಾನು ಮಲ್ಕೊಂಡ ನಾವು ನೀನು. ಹಾಗಾಗಿ ಅಲ್ಲೂ ರೂಮಿಂದೆಲ್ಲ ಕಸ ಹೊಡ್ಕೊಂಡು ಬಂದೆ. ನಾನು ಕಸ ಹೊಡ್ಕೊಂಡ್ಬಂದು ನೋಡ್ತೀನಿ. ಈಗ ಒಂದು ಕವರಲ್ಲಿ ಕಸ ಹಾಕಿ ಇಟ್ಕೊಂಡೆ. ಬೆಳಕಾಗೈತಿ, ಈಗ ಬೆಳಕು ನೋಡಿದೆ, ಹೊರಗೆ ಹೋಗಿ ಬೆಳಕಾಗೈತೆ. ಹಂಗಾಗಿ ಹೊರಗಿಂದೆಲ್ಲ ಕಸ ಹೊಡ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದೆ. ನಾನು ಈಗಲೇ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋಂಗಿಲ್ಲ. ನಾನು ಸ್ನಾನ ಮಾಡಾದ್ಮೇಲೆ ಅರ್ಶಿನ ಕುಂಕುಮ ಹಚ್ಚಿ ಇದನ್ನು ಮಾಡ್ತೀನಿ. ಫಸ್ಟಿಗೆ ನಾನು ರಂಗೋಲಿ ಎಷ್ಟು ಹಾಕಿಟ್ಟು ಬಂದಿರ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ದೊಡ್ಡ ಗುಂಡಿ ಒಳಗೆ ನಾನು ನೀರು ಇಟ್ಟೀನಿ. ಈ ನೀರು ನಮ್ಗೆ ಟೀಗೂ ಆಗುತ್ತೆ ಮತ್ತು ನಮ್ಮ ಮನೆಯವ್ರಿಗೆ ನನಗೆ ಕುಡಿಯೋದಕ್ಕೆ ಆಕತಿ. ಆವಾಗಲೇ ನೀರು ಕಾದಿದ್ದು ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ನೀರು ಹಾಕಿದ್ದೀನಿ. ಅಲ್ಲೇ ಈ ಕಡೆ ನಾವು ಕುಡಿಯೋದಕ್ಕೆ ನಾವು ನೀರು ಹಾಕ್ಕೊಂಡಿದ್ದೀನಿ 2 ಗ್ಲಾಸಿಗೆ. ಪ್ರತಿದಿನ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಬಿಸಿ ನೀರು ಕುಡಿಯೋದು. ಹಾಗಾಗಿ ಪ್ರತಿಯೊಬ್ಬರೂ ಬಿಸಿ ನೀರನ್ನು ಕುಡಿಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ಸ್ಕಿನ್ನಿಗೂ ಒಳ್ಳೇದು ನಮ್ಗೆ. ಆಮೇಲೆ ಈಗ ನಮಗೇನಾದರೂ ಮೋಷನ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಕ್ಲಿಯರ್ ಆಗುತ್ತೆ ಅಂಥೇಳಿ ಅಂತಾರೆ. ಅದ್ರೊಳಗೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕುಡಿದ್ರಂತೂ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ಬೆಳಗ್ಗೆ ಎದ್ದ ನಾವು ಬಿಸಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿವಿ. ನಮಗೆ ಕುಡಿಯೋದಕ್ಕೆ ನೀರನ್ನು ಗ್ಲಾಸಿಗೆ ಹಾಕಿಟ್ಕೊಂಡೆ. ಹಾಗೆ ಒಂದು ಕಡೆ ಟೀಗೆ ಇಟ್ಕೊಂಡೆ. ನಾನು 2 ಕಪ್ ಟೀ ಮಾಡ್ಕೊಂಡು ಹಾಕೊತೀನಿ. ಆಮೇಲೆ ಈ ಕಡೆ ಇನ್ನೊಂದು ಸ್ವಲ್ಪ ನೀರಿತ್ತಲ್ಲ, ಅದನ್ನು ನಾನು ರಾಗಿ ಗಂಜಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಯಾಕೋ ಇವತ್ತು ಇಲ್ಲೇ ಹೋಗಿ ವಾಪಸ್ ಬರ್ತೀನಿ, ಅಷ್ಟೇ ರಾಗಿ ಗಂಜಿ ಅಷ್ಟು ಮಾಡಿಬಿಡು ಅಂತ ಅಂದಕ್ಕೆ ನಾನು ರಾಗಿ ಗಂಜಿ ಅಷ್ಟು ಮಾಡೋಕ್ಕೆ ತಯಾರಿ ಮಾಡ್ಕೊತೀನಿ. ಇಲ್ಲ ಅವರಿಗೆ ರಾಗಿ ಗಂಜಿ ಆಗುತ್ತೆ, ನನಗೆ ಚಹಾ ಆಗುತ್ತೆ ಅಂತ ಹೇಳೋದು. ಒತ್ತಡೆಗೆ ಚಹಾ ಇಟ್ಕೊಂಡಿನಿ, ಒತ್ತಡೆಗೆ ನಾನು ರಾಗಿ ಗಂಜಿ ಇಟ್ಕೊಂಡಿನಿ. ರಾಗಿ ಗಂಜಿಗೆ ನಾನು ಜಾಸ್ತಿ ಏನು ಇದನ್ನು ಮಾಡೋಂಗಿಲ್ಲ. ಬರೀ ನೀರು ಒಂದು ಸ್ವಲ್ಪ ಅಲ್ಲಿ ಕುದಿಯಕ್ಕೆ ಇಟ್ಟಿರ್ತೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ರಾಗಿ ಗಂಜಿ ಅಂದ್ರೆ ಹಿಟ್ಟು ಹಾಕಿದ್ರೆ ಮತ್ತು ಅದು ಗಂಟಾಗಬಾರ್ದು ಅಂದ್ರೆ ಒಂದು ಲೋಟಕ್ಕೆ ನೀರು ಹಾಕಿ ಅದನ್ನು ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೈ ಆಡಿಸ್ಕೊತ ನಾನು ರಾಗಿ ಗಂಜಿ ಮಾಡ್ಕೊತೀನಿ. ಅದಕ್ಕೆ ಬೇಕಿದ್ರೆ ನೋಡ್ರಿ ಎಷ್ಟು ಚೆನ್ನಾಗೈತಿ ರಾಗಿ ಗಂಜಿ. ಒಂದು ಸ್ವಲ್ಪ ನಾನು ತೀರಾ ತೆಳ್ಳಗೆ ಮಾಡೋಂಗಿಲ್ಲ. ತೀರಾ ತೆಳ್ಳಗೆ ಮಾಡಿದ್ರೆ ಹೊಟ್ಟೆ ತುಂಬಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನ ಮಾಡ್ಕೊಂಡಿರ್ತೀನಿ. ಅದಕ್ಕೊಂದು ಸ್ವಲ್ಪ ಹಾಲು ಅಥವಾ ಇಲ್ಲ ಮಜ್ಜಿಗೆ ಮೊಸರು ಹಾಕ್ಕೊಂಡ್ರಂತೂ ಸೂಪರಾಗಿರ್ತೈತೆ ರಾಗಿ ಗಂಜಿ. ಬೆಳಗ್ಗೆ ಎದ್ದು ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಹಸುವು ಬೇಗ ಹಿಂಗ್ತೈತಿ. ನಮ್ಮ ಮನೇಲಿ ಇಲ್ಲೇ ಬಂದು ಕೂತ್ಕೊಂಡಾರ. ನನಗೊಂಥರ ಭಯ. ಅವರು ಟೈಮ್ ಆಗಿತ್ತಂದ್ರೆ ಎದುರಿಗೆ ಬಂದು ಕೂತ್ಕೊಂಡ್ಬಿಟ್ರೆ ನಂಗೆ ಹಂಗೆ ಎದೆ ಮೇಲೆ ಕುಂತಂಗೆ ಆಗ್ಬಿಡ್ತದೆ. ಹಾಗಾಗಿ ಮೊದಲಿಗೆ ಅವ್ರಿಗೆ ಬೇಗ ಮುಗಿಸಿ ಕಳಿಸ್ಬೇಕು ನಾನು. ಹಾಗಾಗಿ ಫ್ರಿಜ್ನಾಗಿನ ಹಾಲನ್ನು ಕಾಸಿದ್ದಿಲ್ಲ, ಅವನ್ನ ಹಾಕಿದೆ ಅಂದರೆ ಸ್ವಲ್ಪ ಬೇಗ ಆರ್ತೈತಿ ಅಂತ ಹೇಳಿದ್ರೆ ರಾಗಿ ಗಂಜಿ ಬೇಗ ಆರಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಫ್ರಿಜ್ನಾಗಿನ ಹಾಲು ಹಾಕಿ ತಣ್ಣಗೆ ಮಾಡಿ ಅವರಿಗೆ ಕೊಟ್ಟೆ. ಅವರು ಗಂಜಿ ಕುಡಿದೋದ್ರು. ನಾನು ಒಂದು ಕಪ್ಪು ಟೀ ಕುಡಿದೆ. ನನಗೆ ಬೆಳಗ್ಗೆ ಎದ್ದು ಅವ್ರ ಜೊತೆಗೆ ಒಂದು ಕಪ್ ಟೀ ಕುಡಿದ್ರೆ ನನಗೆ ಸಮಾಧಾನ. ಬೆಳಗ್ಗೆ ಎದ್ದು ಅವ್ರು ಅಕಸ್ಮಾತ್ ಏನರ ಅವಸರ ಮಾಡ್ಕೊಂಡು ಏನರ ಹೋದಂದ್ರೆ ನಾನು ಟೀನೂ ಕುಡಿಯಂಗಿಲ್ಲ. ಅಲ್ಲಿ ಅವ್ರು ಹೋದ್ರಂದ್ರೆ ಸುಮ್ಮನೆ ಟೀ ಕುಡಿಯೋ ಟೈಮನ್ನು ಕೆಲಸ ಮಾಡಿದ್ರೆ ಆತ ಅಂತ ಹೇಳಿ ಸುಮ್ಮನೆ ಕೆಲಸ ಮಾಡ್ತಿರ್ತೀನಿ. ಅವರು ಹೋದರು. ನಾನು ಸ್ನಾನಕ್ಕೆ ನೀರು ಇಟ್ಕೊಂಡು ಈ ಕಡೆ 1-2 ಪಾತ್ರೆ ಇದು ಗಂಜಿ ಕುಡಿದಿದ್ದು ಮತ್ತು ಟೀ ಕುಡಿದಿದ್ದು ಅವನ್ನ ನಾನಿಲ್ಲಿ ತೊಳ್ಕೊಂಡು ಹಾಕೊತೀನಿ. ಈ ಪಾತ್ರೆ ತೊಳ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತೀನಿ. ಹಿಂದ್ಗೂಟ ನಾವು ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ರೆ ನಮ್ಗೆ ಭಾರ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಆಮೇಲೆ ತೊಳೆದಾತು ಅಂತ ಇಟ್ವಿ ಅಂತ ಅಂದ್ರೆ ಒಂದು ಟೀ ಲೋಟ ಇತ್ತು ಅಂದರೂ ನಮ್ಗೆ ಸಿಂಕ್ ಹಂಗೆ ಸುಮ್ಮನೆ ತುಂಬ್ತಾನೆ ಇರ್ತೈತಿ. ಹಾಗಾಗಿ
ಸುಮ್ಮನೆ ನಾನು ಹಿಂದುಗುಟ್ಟನ ಒಂದು ಸ್ವಲ್ಪ ತೊಳೆದು ಇಟ್ಕೊತೀನಿ. ಅಕಸ್ಮಾತ್ ಏನಾದರೂ ಬೇಜಾರಾದರೆ ಯಾರಿಗಾದರೂ ಅಷ್ಟೊಂದು ಸ್ವಲ್ಪ ಕೆಲಸ ಬೇಜಾರಾಗಿ ಬಿಟ್ವಿ ಅಂತೇಳಿ ಅಂದ್ರೆ ಅವು ನಮ್ಮ ಮೈ ಮೇಲೆ ಬರ್ತಾವೆ. ಯಾವಾಗಿದ್ದರೂ ನಾವು ಮಾಡೋದು ಬೇಗ ಬೇಗ ಮಾಡ್ಕೊಳೋದು ಒಳ್ಳೆಯದು ಅಂತೇಳಂದು ಬಡ ಪಾತ್ರೆ ಎಲ್ಲ ತೊಳೆದು ನೋಡ್ರಿ ನಾನು ಪೂಜೆನ ನಾನು ಮಾಡಿ ಮುಗಿಸಿದೆ. ಹೂವು ಇರಲಿಲ್ಲ ಇವತ್ತು, ಹಂಗೆ ಪೂಜೆ ಮಾಡಿ ಮುಗಿಸಿದ್ದೀನಿ. ಇವತ್ತು ಸೋಮವಾರದ್ದು ಬ್ಲಾಗ್ ಫ್ರೆಂಡ್ಸ್ದು. ಈ ಕಡೆ ನಮ್ಮ ಮನೆಯವರು ಟಿಫಿನಿಗೆ ಬರ್ತೀನಿ ಅಂತ ಅಂದರು. ಸುಮ್ಮನೆ ಟೈಮ್ ಆಗಿ ಹೋಗ್ಬಿಡ್ತೈತಿ ಟಿಫಿನ್ ಮಾಡ್ಕೊತ ಕೂತ್ಕೊಂಡ್ರು ಅಂತೇಳಂದು ಬಡ ನಾನು ಅಡುಗೆನ ಇಲ್ಲಿ ಶುರು ಮಾಡೀನಿ. ನಾನು ನುಗ್ಗಿಕಾಯಿ ಸಾರು ಮಾಡೋಕ್ಕಿಲ್ಲೇ ತಯಾರು ಮಾಡ್ಕೊಂಡು ಅಂತೀನಿ. ನುಗ್ಗಿಕಾಯಿ ಸಾರಿಗೆ ನಾನು ನುಗ್ಗಿಕಾಯಿ ಮತ್ತು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ಅದೇ ಈರುಳ್ಳಿ ಒಂದು ಹೆಚ್ಚು ಹಾಕ್ಕೊಂಡು ನಾನು ತರಕಾರಿ ಸಾರು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸೌತೆಕಾಯಿನೂ ಅದ್ರಾಗ ನಾನು ಹೆಚ್ಚಾಕಿರ್ತೀನಿ. ಅದು ರೆಸಿಪಿನ ನಾನು ನುಗ್ಗಿಕಾಯಿ ಸಾಂಬಾರು ರೆಸಿಪಿನ ಇನ್ನೊಂದೆರಡು ಸಾಂಬಾರು ಮಾಡಿದ್ದು ಒಂದು ಎಲ್ಲ ಸೇರಿ ಒಂದು ವಿಡಿಯೋಗೆ ಹಾಕಿದ್ರಾಯ್ತು ಅಂತೇಳಂದು ನಾನು ಇಲ್ಲಿ ಸಾಂಬಾರು ರೆಸಿಪಿನ ನಾನು ಪೂರ್ತಿಯಾಗಿ ಹಾಕಕ್ಕೆ ಹೋಗಿಲ್ಲ. ಇಲ್ಲಿ ನಾನು ನುಗ್ಗಿಕಾಯಿ ಸಾಂಬಾರನ್ನ ಇಲ್ಲ ಬೇಳೆ ಟೊಮೆಟೊ ಎಲ್ಲ ಹಾಕಿ ನಾನು ಬೇಕು ಒಂದು ಕಡೆ ಬಿಸಿಲು ಇಟ್ಕೊತೀನಿ. ಹಾಗೆ ನಾನು ಆ ನುಗ್ಗಿಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ಕೊತೀನಿ. ಇದ್ರೊಳಗೆ ಹಾಕಿ ನಾನು ಬೇಯಿಸೋಕೆ ಹೋಗಂಗಿಲ್ಲ. ಆ ಸಾಂಬಾರು ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಹಾಗೆ ನಾನು ಈಗ ನಮ್ಮ ಮನೆಯವರು ಟಿಫಿನಿಗೆ ಬರ್ತೀನಿ ಅಂದರೆ ಈ ಟಿಫಿನಿಗೆ ಅಂದರೆ ಅವರು ಹೆಚ್ಚು ಕಮ್ಮಿ ಆಗೇ ಬಿಡ್ತೈತಿ. ಟಿಫಿನ್ ಟೈಮ್ ಮಿಕ್ಕಿ ಬಂದುಬಿಡ್ತಾರೆ. ಹಾಗಾಗಿ ನಾನು ಸುಮ್ಮನೆ ಅಡುಗೆ ಮಾಡಿಬಿಟ್ರೆ ಸುಮ್ಮನೆ ಊಟ ಮಾಡಿ ಹೋಗ್ತಾರ ಅಂಥೇಳಂದು. ಆಮೇಲೆ ಇವಾಗ ಸೋಮವಾರ ಅಂಥೇಳಂದು ನಿನ್ನೆ ನೈಟು ರೊಟ್ಟಿ ಮಾಡಿದ್ದೆ. ಅವು ಒಂದೆರಡು ರೊಟ್ಟಿದಾವೆ. ಹಾಗಾಗಿ ನಾನಿಲ್ಲಿ ಸಾಂಬಾರು ಮತ್ತು ಪಲ್ಯ ಅನ್ನ ಮಾಡ್ಕೊತೀನಿ. ನೋಡ್ರಿ ನುಗ್ಗಿಕಾಯಿನೂ ಬೆಂದಾಗೈತಿ. ಅದನ್ನ ಸೈಡ್ ಎತ್ತಿಟ್ಕೊಂಡೆ. ಇಲ್ಲಿ ನೋಡ್ರಿ ನಾನು ಅನ್ನಕ್ಕೂ ಇಟ್ಕೊಂಡು ಒಂದೇ ಒಂದು ಲೋಟ ಅನ್ನ ಮಾಡ್ಕೊಳಕೊಂತೀನಿ. ರೊಟ್ಟಿ ಇರೋದ್ರಿಂದ ಅನ್ನ ಸ್ವಲ್ಪನ ಮಾಡ್ಕೊಂಡು ಮತ್ತು ಬೇಕಂದ್ರೆ ರಾತ್ರಿ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಂದು. ಆಮೇಲೆ ಇಲ್ಲಿ ನೋಡ್ರಿ ನಾನು ಹೀರೆಕಾಯಿನ ಹೆಚ್ಕೊಳಕೊಂತೀನಿ. ಈ ಹೀರೆಕಾಯಿ ರೆಸಿಪಿನ ನಾನು ಹಿಂದೆ ವಿಡಿಯೋದೊಳಗೆ ಹಾಕಿದ್ದೀನಿ, ಆದರೂ ಇಲ್ಲಿ ನಾನು ತೋರಿಸ್ತೀನಿ ಪಲ್ಯ ಮಾಡೋದನ್ನು. ಆಮೇಲೆ ಈ ಹೀರೆಕಾಯಿ ನಾನು ಇದೆಲ್ಲ ಸಿಪ್ಪೆ ಈರುಳ್ಳಿ ಮತ್ತು ಈ ಹೀರೆಕಾಯಿ ಸಿಪ್ಪೆ ಏನೇ ತರಕಾರಿ ನಾವು ಹೆಚ್ಚಿದ್ರು ಒಂದು ಪೇಪರ್ ಇಟ್ಕೊಂಡು ಅದ್ರ ಮೇಲೆ ನಾವೆಲ್ಲ ಹೆಚ್ಚಿ ಆ ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದು ನಾವು ಪೇಪರ್ನಾಗ ಇದನ್ನು ಮಾಡಿ ಮಡಚಿ ಚೆಲ್ಬಿಟ್ರೆ ನಮ್ಮ ಗ್ಯಾಸ್ ಕಟ್ಟೆಯಲ್ಲಿ ಸ್ವಲ್ಪ ಕ್ಲೀನಾಗಿರ್ತೈತಿ. ಅಲ್ಲೇ ಹೆಚ್ಚು ಹಾಕ್ಕೊಂಡು ಬಂದು ನಮ್ಗೆ ಅದು ತೆಗೆಯೋದು ಒಂದು ಕೆಲಸ ಆಗ್ಬಿಡ್ತದೆ. ಪೇಪರ್ ಇಟ್ಕೊಂಡ್ರೆ ನಮ್ಗೆ ಬೇಕಾದು ಕ್ಲೀನ್ ಆಗಿಬಿಡ್ತೈತೆ ಅಲ್ಲೇ. ನೋಡಿರಲಿಲ್ಲ ನಾನು ಈಗ ಪೂರ್ತಿಯಾಗಿ ಅವನ್ನೆಲ್ಲ ಹೆಚ್ಚಿಟ್ಕೊಂಡೆ. ಈ ಕಡೆ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಾದ್ಮೇಲೆ ಟೊಮೆಟೊ ಹಣ್ಣು, ಈರುಳ್ಳಿ, ಹಾಗೆ ಉಪ್ಪು, ಖಾರ, ಅರಿಶಿನ ಪುಡಿ ಮತ್ತು ಮಸಾಲೆ ಪುಡಿ ನಾನು ಮನೇಲೇ ತಯಾರು ಮಾಡೋಂಥ ಮಸಾಲೆ ಪುಡಿ ಹಾಕಿರ್ತೀನಿ. ಇಲ್ಲ ಒಂದೊಂದು ಸರ್ತಿ ಗರಂ ಮಸಾಲನ್ನು ನಾನಿಲ್ಲಿ ಹಾಕ್ಕೊಂಡಿರ್ತೀನಿ. ನಿಮ್ಮ ಮನೆಗೆ ಯಾವ ಮಸಾಲೆ ಪುಡಿ ಯೂಸ್ ಮಾಡ್ತೀರೋ ಅದನ್ನು ನೀವು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಾನು ಅದನ್ನ ಈರುಳ್ಳಿ ಟೊಮೆಟೊನೆಲ್ಲ ಬೇಯಿಸ್ಕೊಂಡು ಆದ ನಂತರ ನಾನು ಹೀರೆಕಾಯಿನ ಹೀರೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಗರಿಬೇಳೆ ಅಂದರೆ ನಾವು ಚೆನ್ನಾಗಿ ಬೇಳೆ ಇರ್ತಾವಲ್ಲ ಆ ಬೇಳೆನ ನಾನಿಲ್ಲಿ ಹಾಕ್ಕೊಂಡಿನಿ. ನಾನು ಅವನ್ನ ನೆನ್ಸಕ್ಕೆ ಹೋಗಿಲ್ಲ, ಯಾಕಂದ್ರೆ ಅವ್ನು ನೆನ್ಸೋ ಅವಶ್ಯಕತೆನೇ ಇರೋಂಗಿಲ್ಲ, ಬೇಗನೆ ನೆಂದು ಬಿಡ್ತಾವೆ. ಇದ್ರಾಗ ಒಂದು ಸ್ವಲ್ಪ ಹಾಕಿ ತೊಳೆದು ಹಾಕಿ ಒಂದು ಸ್ವಲ್ಪನೇ ಅದು ಕುದಿಯೋ ಮಟ್ಟ ನಾನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನ ಬೇಯಿಸ್ಕೊಂಡು ಆದ ನಂತರ ನಾನು ಕೊಬ್ಬರಿ ತುರಿನ ಇಲ್ಲಿ ಹಾಕ್ಕೊಂಡಿನಿ. ಅಂದರೆ ಮಿಕ್ಸಿ ಮಾಡಿ ಹಾಕ್ಕೊಂಡಿನಿ ನಾನು ಅದು ಕೊಬ್ಬರಿನ. ಅಲ್ಲಿ ನಮ್ಮ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಇಲ್ಲಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಇಷ್ಟೆಲ್ಲ ಮುಗಿಸಾದ್ಮೇಲೆ ಒಂದು ಕಪ್ಪು ಟೀ ಕುಡಿಬೇಕನ್ಸಾಗುತ್ತೈತಿ, ಟೀ ಕುಡಿತೀನಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಲೈಕು ಹಾಗೆ ಕಮೆಂಟ್ಸು ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತೈತಿ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.